ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ರುಚಿಯಾಗಿ ಸಾಫ್ಟಾಗಿ ಹೇಗೆ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಮಧ್ಯಾಹ್ನ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 2 ಗ್ಲಾಸು ಅಂದರೆ ಒಂದು ಅರ್ಧ kg ಆಗುವಷ್ಟು ಅಕ್ಕಿನ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಫುಲ್ ಹಾಕ್ಕೊಳ್ಳೋಕ್ಕಾಗಲ್ಲ. ನಾನು ಏನು ನೆನೆಸಿಟ್ಕೊಂಡಿದ್ದೀನಿ ಅದರದ್ದು ಅರ್ಧದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಇವಾಗ ಇದರದ್ದು ಅಳತೆಗೆ ಹೇಳ್ತೀನಿ. ಇವಾಗ ನೋಡಿ 1 ಬೌಲು ಅದಕ್ಕೆ ರೈಸ್ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ನೋಡಿ ಇಷ್ಟು ಹಾಕ್ಕೊಟ್ರೆ ಸಾಕು. ಆಮೇಲೆ ಇದಕ್ಕೆ ಈಸ್ಟ್ ಅಂತ ಸಿಗುತ್ತೆ, ಡ್ರೈ ಈಸ್ಟ್. ನೋಡಿ ಇಲ್ಲಿ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಅದು ನೋಡಿ ಡ್ರೈ ಈಸ್ಟ್ ಅಂತ. ಇದನ್ನು ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನು ಸಕ್ಕರೆ. ಇಷ್ಟನ್ನು ಹಾಕಿ ನೈಸಾಗಿ ಆಡಿಸ್ಕೋಬೇಕು. ತುಂಬ ತೆಳುವಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿ ಈ ಹದಕ್ಕಿರಲಿ. ನೋಡಿ ಇವಾಗ ಆಡಿಸ್ಕೊಂಡಿದ್ದೀನಿ ನೋಡಿ ಈ ಹದಕ್ಕಿರಲಿ. ಈಗ ಇದೇ ಥರ ಈ ಬಾಕಿ ಇರೋ ಅಕ್ಕಿನೂ ಆಡಿಸ್ಕೊಂಡೆ ನೋಡಿ. ಇವಾಗ ಆಡಿಸ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ಸೆಕೆಂಡ್ ಟೈಮ್ ಆಡಿಸ್ಕೊಂಡಿರೋ ಅಕ್ಕಿಗೆ ನಾನು ಈಸ್ಟ್ ಹಾಕಿಲ್ಲ. ಫಸ್ಟ್ ಟೈಮ್ ಆಡಿಸಿದ್ನಲ್ಲ ಅದಕ್ಕೆ ಮಾತ್ರ ಈಸ್ಟ್ ಹಾಕಿ ಆಡಿಸಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ದೋಸೆ ಸಾಫ್ಟಾಗುತ್ತೆ. ಎಲ್ಲರೂ ಮಾಡಿ ನೋಡಿ. ನೋಡಿ ಇವಾಗ ಮುಚ್ಚಿಟ್ಬಿಡೋಣ ರಾತ್ರಿ. ಇವಾಗ ನೋಡಿ ಬೆಳಿಗ್ಗೆ ಆಗಿದೆ, ಬನ್ನಿ ನೋಡೋಣ ಏನಾಗಿದೆ ಅಂತ ನೋಡೋಣ. ನೋಡಿ ಚೆನ್ನಾಗೇ ಉಬ್ಬಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ, ಕ್ರೀಮಿಯಾಗಿದೆ. ದೋಸೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಆಯಿತಾ. ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಸಾಧಾರಣ ಪ್ಯಾನ್ ಇರುತ್ತಲ್ಲ ಅದರಲ್ಲೂ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಈ ಥರ ಹಿಟ್ಟನ್ನು ಈ ಥರ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದನ್ನ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ ಒಂದು 2 ಮಿನಿಟ್ಸ್ ಕಳೆದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೋಡಿ ಇವಾಗ ಎತ್ಕೊಳ್ಳೋಣ, ಆಗಿದೆ ಹೇಗಿದು ನೋಡಿ. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಈಗ ನಾನು ಸಾಧಾರಣ ಫ್ರೈ ಪ್ಯಾನಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಹಾಕಿ ಇದು ಜಾಸ್ತಿ ದೋಸೆ ಥರ ಸ್ಪ್ರೆಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಗಟ್ಟಿಲಿರಲಿ. ಈಗ ಇದನ್ನ ಸ್ವಲ್ಪ ಮುಚ್ಚಿಟ್ಬಿಡೋಣ. ಇದನ್ನು ಒಂದು 2 ಮಿನಿಟ್ಸು. ನೋಡಿ ಇವಾಗ ಬೆಂದಿದೆ, ತೆಗಿಯೋಣ. ನೋಡಿ ಇದು ಅಷ್ಟೇ. ನೋಡಿ ಈ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಯಾವ ಥರ ಪ್ಯಾನಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲನೂ ಮಾಡಿಟ್ಕೊಳ್ಳೋಣ. ಕಡಲೆ ಸಾರು ಇಲ್ಲಾಂದರೆ ಬಟಾಣಿ ಸಾರು, ಮೊಟ್ಟೆ ಸಾರು ಇದಕ್ಕೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.